ಬೈಕಿಗೆ ಟಿಪ್ಪರ್ ಡಿಕ್ಕಿಯಾಗಿ 4 ಯುವಕರು ಸಾವನ್ನಪ್ಪಿದ್ದಾರೆ. ಅಜ್ಜವಾರ ಗ್ರಾಮದ 4 ಯುವಕರು ದುರ್ಮರಣ ಹೊಂದಿರುವಂತದ್ದು. ಮೃತರ ಮನೆಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ ಶಾಸಕರು. ಮೃತರ ಕುಟುಂಬಗಳಿಗೆ ಪ್ರದೀಪ್ ಈಶ್ವರ್ ಸಾಂತ್ವನ ಹೇಳಿದ್ದಾರೆ. ಅಂತ್ಯಕ್ರಿಯೆಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಬೈಕಿಗೆ ಟಿಪ್ಪರ್ ಡಿಕ್ಕಿಯಾಗಿ 4 ಯುವಕರು ಬಲಿಯಾಗಿದ್ರು. ಹೀಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಮೃತರ ಕುಟುಂಬಸ್ಥರ ಮನೆಗಳಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಅಜ್ಜವಾರ ಗ್ರಾಮದ 4 ಯುವಕರು ದುರ್ಮರಣ ಹೊಂದಿದ್ದಾರೆ. ಮೃತರ ಮನೆಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟು ಕುಟುಂಬಸ್ಥರೊಂದಿಗೆ ಮಾತನಾಡಿ ಸಾಂತ್ವನ ಹೇಳಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಅಂತ್ಯಕ್ರಿಯೆಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಶಾಸಕರು. ಅಪಘಾತದಲ್ಲಿ 4 ಯುವಕರು ಸಾವನ್ನಪ್ಪಿದ್ದಾರೆ. ಬೈಕಿಗೆ ಟಿಪ್ಪರ್ ಡಿಕ್ಕಿಯಾಗಿ 4 ಯುವಕರು ಸಾವನ್ನಪ್ಪಿರುವಂಥದ್ದು. ಅಜ್ಜವಾರ ಗ್ರಾಮದ 4 ಯುವಕರು ದುರ್ಮರಣ ಹೊಂದಿದ್ದಾರೆ. ಹೀಗಾಗಿ ಮೃತರ ಕುಟುಂಬಗಳಿಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಕ್ರಿಸ್ಮಸ್ ಇದೆ ಅಂತ ಫ್ರೆಂಡ್ಸ್ ಎಲ್ಲ ಹೋಗಿ ರಾತ್ರಿ ಬರುವಾಗ ಈ ಟಿಪ್ಪರ್ ಅವನು ಓವರ್ ಸ್ಪೀಡಲ್ಲಿ ಇದ್ದಾನೆ. ಪಾಪ ಈ ಹುಡುಗರು ಸ್ಲೋ ಆಗೇ ಇದ್ದಾರೆ. ಈ ಊರ ಹತ್ರ ರೈಟ್ ಟರ್ನ್ ತಗೊಳ್ಳುವಾಗ ಆ ಟಿಪ್ಪರ್ ಅವನು ಆ ಕಡೆಯಿಂದ ಜೋರಾಗಿ ಬಂದು ಹೊಡೆದಿದ್ದಾನೆ. ಆ ಟಿಪ್ಪರ್ ಓನರ್ನ ಕರ್ಕೊಂಬಂದು ಕೂರ್ಸಿ ಅರೆಸ್ಟ್ ಮಾಡಿಸಿದ್ದೀವಿ. ಸೊ ಅವನು ಓವರ್ ಸ್ಪೀಡ್ ಇದ್ದಿದ್ದರಿಂದ ಇವ್ರ ಬೈಕಿಗೆ ಸಮಸ್ಯೆ ಆಗಿದೆ. ಪಾಪ ವಿಧಿಯಾಟ 4 ಜನ ಅಜ್ವಾರದವರು ಯುವಕರು ತೀರ್ಕೊಂಡಿದ್ದಾರೆ. ಈಗ ಬೆಳಗ್ಗೆನೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ ಹಿಂಗೊಂದು ಆಗಿದೆ ಅಂತ. ಅವರು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 4 ಜನ ಯುವಕರಿಗೆ ಪರಿಹಾರ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಅಮೌಂಟ್ ಎಷ್ಟು ಅಂತ ನಾನೊಂದು 10 ಗಂಟೆ ಹಂಗೆ ತಿಳಿಸ್ತೀನಿ. ಅವರು ಭರವಸೆ ಕೊಟ್ಟು ಬಾ ಅಂತ ಹೇಳಿದ್ದಾರೆ. ನಾನೀಗ ಗೊತ್ತಾಗಿದ್ದ ತಕ್ಷಣ ಮಾತಾಡಿದೆ. ಕ್ರಿಸ್ಮಸ್ ಇದೆ ಅಂತ ಫ್ರೆಂಡ್ಸ್ ಎಲ್ಲ ಹೋಗಿ ರಾತ್ರಿ ಬರುವಾಗ ಈ ಟಿಪ್ಪರ್